ಮತ್ತೆ ಬೋಗಣ್ಣ ಸರ್ ನಾನು ಜಯಣ್ಣ ಅವ್ರನ್ನ ಮಾತಾಡಿಸ್ತೀವಿ. ಫಸ್ಟ್ ನಿಮ್ಮ ಬಗ್ಗೆ ಹೇಳ್ಬಿಡ್ತೀನಿ ಅಣ್ಣ. ಅವ್ರು ತುಂಬ ಎಮೋಷನಲ್, ಅದೇನು ಗೊತ್ತಿಲ್ಲ. ನಾನೊಂದ್ಸತಿ ನಾನು ಯೋಗಿ ಮಾತಾಡಿಕೊಂಡು ಆ ಕರೋನಾ ಟೈಮಲ್ಲಿ ಥಿಯೇಟರ್ಸ್ಗೆ ಸ್ವಲ್ಪ ಇದಾಗಿದೆ ಅಂದ್ಬಿಟ್ಟು ನಾವು ಸಣ್ಣ ವಿಡಿಯೋ ಮಾಡಿದ್ವಿ. ಅಂದರೆ ಥಿಯೇಟ್ರ್ಗಳು ತಿರ್ಗಾ ಓಪನ್ ಆಯಿತು ಅಂದ್ಬಿಟ್ಟು ಕಸ ಬರೋದು ಜನ ಎಲ್ಲ ಬರ್ತಾರೆ ಅಂತ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಫೋನಲ್ಲಿ. ಆ ಕಡೆಯಿಂದ ಜಯಣ್ಣ ಕಣ್ಣಲ್ಲಿ ಅಂದರೆ ನೀರು ತುಂಬಿಕೊಂಡಿದ್ರು. ಅಂದರೆ ಚಿತ್ರಮಂದಿರ ಜೊತೆನೆ ಒಡನಾಟ ಆರಂಭಿಸ್ಕೊಂಡು ಅದು ನಿಜಕ್ಕೂ ತುಂಬ ಎಮೋಷನಲ್ ಸೀನು ಜಯಣ್ಣ ಅವ್ರದ್ದು. ಅವ್ರ ಜೊತೆ ಮತ್ತೆ ಇವತ್ತಿಗೂ ಒಂದು ಬ್ಯಾನರ್ ಅವರು ಇನ್ನೊಂದು ಪಿಕ್ಚರ್ ಮಾಡ್ತಾವ್ರಂತೆ, ಬ್ಯಾನರ್ ಇಂದಾನೆ ಇನ್ನೊಂದಷ್ಟು ಜನ ಹೋಗ್ತಾರೆ. ಆದರೆ ಇದು ಒಳ್ಳೆ ನಾಂದಿ. ಒಂದು 3 ಬ್ಯಾನರ್ಗಳು ವಜ್ರೇಶ್ವರಿ ಕಂಬೈನ್ಸ್ ಅಂದರೆ ನಮ್ಮ BRK ಅಪ್ಪು ಸಾರ್ದು, ಅಶ್ವಿನಿ ಮೇಡಮ್ ಲೀಡ್ ಮಾಡ್ತಿರೋದು, ಆಮೇಲೆ ಕಾರ್ತಿಕ್ ಗೌಡ ಮತ್ತು ಯೋಗಿ ಜಿ ರಾಜು, ಜಯಣ್ಣ ಬೋಗಣ್ಣ ವಸಿದ್ರು. ಇದು ಕನ್ನಡ ಚಿತ್ರರಂಗೀಗ ಮೊದಲನೇ ಚಿತ್ರನೇ ಈ ಮಟ್ಟಕ್ಕೆ ಯಶಸ್ಸು, ಅಂದರೆ ತುಂಬ ಯಶಸ್ಸುಗಳು ನೋಡಿದ್ದಾರೆ. 3 ಬ್ಯಾನರು ಇನ್ನಿಲ್ಲಂತ ಯಶಸ್ಸುಗಳು ನೋಡಿದ್ದಾರೆ. ಆದರೆ ಈ ಪರಿಸ್ಥಿತಿಗೆ ಈ ಒಂದು ಗೆಲುವು ತುಂಬ ನಿರೀಕ್ಷಿತ, ಬೇಕಿತ್ತು, ನಿರೀಕ್ಷೆ ಇತ್ತು, ಅದನ್ನು ತಲುಪಿದ್ದೀವಿ. ಸೊ ಫಸ್ಟ್ ಥ್ಯಾಂಕ್ಸ್ ನಾನು ನಮ್ಮ ನಿರ್ದೇಶಕರು ಕೊಡಬೇಕು. ಆಮೇಲೆ ಪ್ರೊಡಕ್ಷನ್ ಹೌಸ್ಗಳು ಅಷ್ಟು ಇಲ್ಲ ಇದು ಮಾಡೋಣ ಅಂತ ಹೇಳಿ, ಮತ್ತು ಪಾತ್ರವರ್ಗ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸಂಜನಾ ತುಂಬ ಗೋಲ್ಡನ್ ಲೆಗ್. ಫಸ್ಟ್ ಪಿಕ್ಚರ್ ಚೆನ್ನಾಗಿ ಮಾಡೋದು, ಆಮೇಲೆ ಸಲಗಾಲಿ ಚೆನ್ನಾಗಾಯಿತು, ಈಗ ಇದು, ಮತ್ತು ಸಂಪದ ಅವರು ನಟಿಸಿರುವಂಥ ರೀತಿ, ಮತ್ತು ಎಲ್ಲ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಮತ್ತು ನಿಮ್ಮೆಲ್ಲರೂ ಸಪೋರ್ಟ್ ತುಂಬ ಚೆನ್ನಾಗಿದೆ. ಈ ಒಂದು ಸಿನಿಮಾಗೆ ಎಲ್ಲರೂ ಅಂದರೆ ಈ ಒಂದು ಪರಿಸ್ಥಿತಿಗೆ ಒಂದು ಸಿನಿಮಾ ಬೇಕು ಅಂತ ಎಲ್ಲರೂ ಸಪೋರ್ಟ್ ಮಾಡಿರೋ ರೀತಿ, ಮತ್ತು ವಜ್ರೇಶ್ವರಿ ಕಂಬೈನ್ಸ್ 50 ವರ್ಷ ತುಂಬಿರೋ ಈ ಒಂದು ಇದರಲ್ಲಿ ಒಂದು ಒಳ್ಳೆ ಸಿನಿಮಾದ ಮೂಲಕ ಅದು ಮತ್ತೆ ಗರಿಗೆದಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಥ್ಯಾಂಕ್ಸ್ ಎಲ್ಲರೂ. ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಬರ್ದಾಗ ರೋಹಿತ್ ಅವ್ರ ಜೊತೆಗೆ ಒಂದು ನಂಬಿಕೆ ಇತ್ತು ರೀಡಿಂಗ್ ಎಲ್ಲ ಕೊಟ್ಟರ ಮೇಲೆ. ಅದಾದ ಮೇಲೆ ಸಿನಿಮಾ ಆದಮೇಲೆ ಒಂದು ಶೋ ಆಯಿತು. ಆವಾಗ ಒಂದು ರೀತಿ ನಂಬಿಕೆ ಜಾಸ್ತಿ ಆಯಿತು. ಆಮೇಲೆ ಒಂದು ತೃಪ್ತಿ ಇತ್ತು, ಮತ್ತೊಂದು ಆತಂಕನೂ ಇತ್ತು, ಹೇಗಪ್ಪ ಅಂತ ಹೇಳಿ. ಇವತ್ತಿನ ದಿವಸ ಆತಂಕ ದೂರ ಆಗಿದೆ, ಒಂದು ನಿರಾಳತೆ ಮೂಡಿದೆ. ನಾವು ಅಂದ್ಕೊಂಡಿದ್ದೇನಿತ್ತು ಅದು ಪರದೆ ಮೇಲೆ ಬಂದಿದೆ, ಜನ ಸ್ವೀಕರಿಸಿದ್ದಾರೆ ಅಂತ. ಮತ್ತೆ ಬಹಳ ಮುಖ್ಯವಾಗಿ ನನಗೆ ಈ ಸಿನಿಮಾದಲ್ಲಿ ನಮ್ಮ ಕ್ಯಾರೆಕ್ಟರ್ ಮುತ್ತು, ಅದರ ಆ ಗ್ರಾಫ್ ಇದೆಯಲ್ಲ, ಮತ್ತು ಅದರ ಡೌನ್ಫಾಲ್, ಎಸ್ಪೆಷಲಿ ಸಂಪದ ಅವ್ರ ಜೊತೆ ಒಂದು ಸೀನ್ ಇದೆ ಸೆಕೆಂಡ್ ಹಾಫಲ್ಲಿ. ಬಹುಶಃ ಯಾವ ನಟರು ಬಹಳ ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಆ ದೃಶ್ಯನ, ಸನ್ನಿವೇಶನ. ಹೊಸಬ್ರು ಇರ್ಬೋದು, ಸ್ಟಾರ್ ಇರ್ಬೋದು. ಆದರೆ ಈ ಕತೆ ಮೇಲೆ, ಈ ಪಾತ್ರದ ಮೇಲೆ ನಂಬಿಕೆ ಇಟ್ಟು ಇದನ್ನು ಒಪ್ಪಿಕೊಂಡು ಮಾಡಿದ, ಸಹಕರಿಸಿದ ಮೊದಲನೇದಾಗಿ ಯುವ ಅವರಿಗೆ, ಮತ್ತು ರಾಘಣ್ಣ ಅವರಿಗೆ, ಅಶ್ವಿನಿ ಮ್ಯಾಮ್ಗೆ. ಯಾಕಂದರೆ ಇದು ಆ ಸನ್ನಿವೇಶನ ನೀವು ಈಸಿಯಾಗಿ ಡಿಸ್ಕಸ್ ಮಾಡ್ಕೊಳ್ಬೋದು, ಬೇಡ ನಮ್ಮ ಹೀರೋಗೆ ಶೂಟ್ ಆಗಲ್ಲ ಅಂತ. ಆದರೆ ಆ ಕತೆಗೆ ಆ ಪಾತ್ರ ಬೇಕು ಅಂತ ಹೇಳಿ ಅವರು ಕೂಡ ಅಷ್ಟೇ ಕನ್ವಿಕ್ಷನ್ ಇಂದ ಒಪ್ಕೊಂಡು ಇದನ್ನು ಇಟ್ಕೊಂಡಿದ್ದೀರಾ. ನೀವು ನನ್ನನ್ನು ಕೇಳಿದ್ರೆ ಅಂದರೆ ಈ ಸಿನಿಮಾದಲ್ಲಿ ಎಲ್ಲಾದರೂ ತೆಗೆದುಹಾಕ್ಬಿಡ್ತೀನಪ್ಪ, ಒಂದು ಅಂಶ ಇಟ್ಕೊ ಅಂತ ಕೇಳಿದರೆ ಆ ಒಂದು ಅಂಶನ ನಾನು ಇಟ್ಕೊಂಡು ಇಡೀ ಸಿನಿಮಾನ ಬೇಕಿದ್ರೆ ಮತ್ತೆ ರಿಲೇಟ್ ಮಾಡ್ತೀನಿ ಅಂಥ ಒಂದು ಬಹಳ ಮುಖ್ಯವಾದ ಅಂಶ ನನಗೆ. ಅದನ್ನು ಒಪ್ಕೊಂಡು KRG ಅವರು, ಕಾರ್ತಿಕ್ ಗೌಡ ಅವರು, ಎಸ್ಪೆಷಲಿ ಜಯಣ್ಣ ಅವರು, ಯಾಕಂದರೆ ಅವ್ರಿಗೆ ಒಂದು ಕನ್ವೆನ್ಷನಲ್ ಮೆಥಡ್ ಇರುತ್ತೆ, ಕನ್ವೆನ್ಷನಲ್ ಥಾಟ್ಸ್ ಇರುತ್ತೆ. ಅದೆಲ್ಲ ಇದ್ದಾಗ್ಯೂ ಕೂಡ ಈ ಥರದ ಒಂದು ಹೊಸ ಪ್ರಯತ್ನಕ್ಕೆ ನೀವೆಲ್ಲ ಸಹಕರಿಸಿದ್ದೀರಾ. ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಮೊದಲನೇದಾಗಿ.